ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ, ನಾನು ಮೆಂತೆ ನೆನೆಸಿ ಇಟ್ಟಿದ್ದೇನೆ, ಅದನ್ನು ತೋರಿಸ್ತಾ ಇದ್ದೇನೆ. ರಾತ್ರಿ ಈ 2 ಗ್ಲಾಸ್ ನೀರಿದೆ ಇದರಲ್ಲಿ, ಇದಕ್ಕೆ ಮೆಂತೆ ಹಾಕಿ ಬೆಳಿಗ್ಗೆ ಇದನ್ನು ಕುಡಿಯುವಂಥದ್ದು. ಇದು PCOD ಇದ್ದವರಿಗೆ ತುಂಬಾ ಒಳ್ಳೆಯದು. ನೀವು ಅದನ್ನು ಡೈಲಿ ಕುಡಿಲಿಕ್ಕೆ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ವಾರದಲ್ಲಿ 4 ದಿವಸ ಆದರೂ ಕುಡಿಲಿಕ್ಕೆ ಟ್ರೈ ಮಾಡಿ. ಅದಾದ ನಂತರ ಇವತ್ತೊಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ಬೇಸನ್ ಚೀಲವನ್ನು ಮಾಡ್ತಾ ಇದ್ದೇನೆ. ಯಾಕೆಂದರೆ ಈ PCOD ಇದ್ದಂಥ ಟೈಮಲ್ಲಿ ನಾವು ಒಳ್ಳೆ ರೀತಿಯಾದಂತಹ ಹೆಲ್ದಿ ಆದಂತಹ ಪ್ರೋಟೀನ್ ಫುಡ್ಡನ್ನು ತಗೊಳ್ಬೇಕು. ಈ ಬೇಸನ್ ಚೀಲ ಮಾಡಲಿಕ್ಕೆ ಮೊದಲಿಗೆ ನಾವು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ, ಕ್ಯಾರೆಟ್ ಎಲ್ಲವನ್ನು ಕೂಡ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೇನೆ. ಅದರ ಜೊತೆಗೆ ಈಗ ಒಂದು ಬೌಲ್ ತಗೊಳ್ಳುವ. ಅದಕ್ಕೆ ಈಗ ನಾವು ಕಡಲೆ ಹಿಟ್ಟನ್ನು ಹಾಕೊಳ್ಳುವ. ಬೇಸನ್ ಚೀಲ ಅಂತ, ಬೇಸನ್ ಪೌಡರ್ ಅಂದರೆ ಕಡಲೆ ಹುಡಿ. ಮಾಮೂಲಿ ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ತೇವಲ್ಲ, ಅದೇ ಕಡಲೆ ಹುಡಿ. ಈ ಕಡಲೆ ಹುಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ. ನೀವು ಎಷ್ಟು ಚೀಲ, ಎಷ್ಟು ಅದು ಕ್ವಾಂಟಿಟಿ ರೊಟ್ಟಿ ಮಾಡ್ತೀರಾ, ಒಬ್ಬರಿಗೆ ಮಾಡ್ತೀರಾ, ಇಬ್ಬರಿಗೆ ಮಾಡ್ತೀರಾ ಅಂತ ಹೇಳಿ ನೀವು ಡಿಸೈಡ್ ಮಾಡಿಕೊಂಡು ಅಷ್ಟು ಪೌಡ್ರನ್ನು ಹಾಕಬೇಕು. ನಾನಿಲ್ಲಿ 4 ಚಮಚದಷ್ಟು ಕಡಲೆ ಹುಡಿಯನ್ನು ತಗೊಂಡಿದ್ದೇನೆ. ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋದು. ಜೀರಾ ಪೌಡರ್ ತುಂಬಾ ಒಳ್ಳೆಯದು. ಹಾಗೆ ಓಮದ ಕಾಳಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಅದರ ಜೊತೆಗೆ ಸ್ವಲ್ಪ ಅರಸಿನ, ಸ್ವಲ್ಪ ಮೆಣಸಿನ ಹುಡಿ, ಹಾಗೆ ಗರಂ ಮಸಾಲೆನ ಸೇರಿಸ್ಕೊಂಡಿದ್ದೇನೆ. ಜೊತೆಗೆ ಧನಿಯಾ ಪೌಡರ್ ಕೂಡ ಹಾಕ್ಕೊಂಡಿದ್ದೇನೆ. ಮತ್ತು ನಿಮಗೆ ಯಾವುದು ಮಸಾಲೆ ಪೌಡರ್ ಬೇಕು ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಜೀರಿಗೆ ಒಳ್ಳೆ ಫ್ಲೇವರ್ ಕೊಡ್ತದೆ, ಅದಕ್ಕೋಸ್ಕರ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಇವೆಲ್ಲವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಧನಿಯಾ ಪೌಡರ್, ಗರಂ ಮಸಾಲೆ, ಸ್ವಲ್ಪ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಇದು ತುಂಬಾ ರುಚಿಯಾಗಿರ್ತದೆ. ಇದಕ್ಕೆ ಒಂದು ನೀವು ಮೊಸರಲ್ಲಾದರೂ ತಿನ್ಬೋದು, ಅಥವಾ ಯಾವುದಾದ್ರೂ ಒಂದು ಟೇಸ್ಟಿಯಾದ ಚಟ್ನಿಯನ್ನು ಮಾಡಿಕೊಂಡಾದರೂ ತಿನ್ಬೋದು. ಇದೇನು ತಿನ್ನಲಿಕ್ಕೆ ಏನು ಟೇಸ್ಟ್ ಇಲ್ಲ ಅಂತ ಏನೂ ಇಲ್ಲ. ಬೇಸನ್ ತುಂಬಾ ಟೇಸ್ಟಿ ಆಗ್ತದೆ ಮಾಡಲಿಕ್ಕೆ. ಸ್ವಲ್ಪ ದಪ್ಪಕ್ಕಾದರೂ ಮಾಡ್ಕೊಳ್ಬೋದು. ತರಕಾರಿ ಆದಷ್ಟು ಸಣ್ಣಕ್ಕೆ ಹೆಚ್ಚಿ ಹಾಕಿದರೆ ಒಳ್ಳೆಯದು. ನಾನು ಸ್ವಲ್ಪ ದೊಡ್ಡದಾಯಿತು ಹಾಕಿದ್ದು, ಇವತ್ತು ಕಟ್ ಮಾಡಿದ್ದು. ಎಷ್ಟು ನಿಮಗೆ ಚಾಪರ್ ಇದ್ದರೆ ಚಾಪರ್ನ ಸಹಾಯದ ಮೂಲಕ ತುಂಬ ಸಣ್ಣಕ್ಕೆ ಹೆಚ್ಚಿಕೊಂಡ್ರೆ ಒಳ್ಳೆಯದು. ದೋಸೆ ಅದು ಕಾವಲಿಗೆ ಹೊಯ್ಲಿಕ್ಕೆ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಕ್ಯಾರೆಟನ್ನು ತುರಿದಿದ್ದೇನೆ. ಈ ರೀತಿ ಎಲ್ಲ ಕಲರ್ಫುಲ್ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. PCOD ಇದ್ದವರಿಗೂ ಈ ಬೇಸನ್ ಚೀಲ ತುಂಬಾ ಒಳ್ಳೆಯದು. ಹಾಗೆ ಥೈರಾಯ್ಡ್ ಇದ್ದವರು ಕೂಡ ಈ ರೀತಿ ಪ್ರೋಟೀನ್ ರಿಚ್ ಬೇಸನ್ ಚೀಲವನ್ನು ತಿಂದರೆ ಅದನ್ನೆಲ್ಲ ನಾವು ಕಡಿಮೆ ಮಾಡಿಕೊಳ್ಬೋದು. ಥೈರಾಯ್ಡ್ ಆಗಲಿ, PCOS ಅಂತೆಲ್ಲ ಹೇಳ್ತೇವಲ್ಲ, ಅದೆಲ್ಲವನ್ನು ನಾವು ಕ್ಯೂರ್ ಮಾಡ್ಕೊಳ್ಬೋದು ಈ ರೀತಿ ಹೆಲ್ದಿ ಆದಂತಹ ಫುಡ್ಡನ್ನು ತಿನ್ನೋದ್ರಿಂದ. ಇದಕ್ಕೆ ಕಡಲೆ ಹುಡಿ, ತರಕಾರಿ ಎಲ್ಲವನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಹಿಟ್ಟಿನ ದೋಸೆ ಹೊಯ್ಲಿಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ತರಬೇಕು. ಇದು ತುಂಬಾ ರುಚಿಯಾಗಿರ್ತದೆ. ಈಗ ನೋಡಿ, ಹಿಟ್ಟು ರೆಡಿ ಆಗ್ತಾ ಬಂತು. ಕಾವಲಿ ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಕೆಲವರು ಸೋಡದ ಹುಡಿ ಹಾಕ್ತಾರೆ, ಸ್ವಲ್ಪ ಉಬ್ಬಿಕೊಂಡು ಬರಲಿ, ಟೇಸ್ಟಿ ಆಗ್ತದೆ ಅಂತ ಹೇಳಿ. ನಾನಿಲ್ಲಿ ಸೋಡದ ಪೌಡರ್ ಯಾವುದು ಕೂಡ ಹಾಕ್ಕೊಳ್ಳಿಲ್ಲ, ಹಾಗೇ ಮಾಡಿದೆ. ಇದನ್ನು ಕಾವಲಿಗೆ ಹೀಗೆ ಹಾಕಿ ಸ್ವಲ್ಪ ಹರಡಿಕೊಂಡ್ರೆ ಆಯಿತು. ಆಮೇಲೆ ಮುಚ್ಚಿ ಬೇಯಿಸಿಕೊಳ್ಳೋದು. ಇದು ಸಾಫ್ಟಾಗಿ ಬರ್ತದೆ. ಸಣ್ಣ ಉರಿಯಲ್ಲಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತರಕಾರಿಗಳೆಲ್ಲ ಇರೋದ್ರಿಂದ ತುಂಬ ಫ್ಲೇವರ್ಫುಲ್ಲಾಗಿರ್ತದೆ, ರುಚಿಯಾಗಿರ್ತದೆ. ನೋಡಿ, ನಮ್ಮ ರುಚಿಯಾದ ಬೇಸನ್ ಚೀಲ ರೆಡಿ ಆಯಿತು. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತೀರಾ ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ಡಯಟ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್.